ನೋಡಿ, ಇವತ್ತು ಪ್ರಜ್ವಲ್ ರೇವಣ್ಣ SIT ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಆದರೆ ಇವತ್ತಿಗೆ SIT ವಶ ಏನು ಅಂತ್ಯ ಆಗಿರುವಂಥದ್ದು. ಇಂದು ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಮತ್ತೆ SIT ವಶಕ್ಕೆ ಹೋಗ್ತಾನಾ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನ ಆಗುತ್ತಾ ಮತ್ತೆ ಅಂತ, ಇದು ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣ ಇಂದು ಹಾಜರಾಗ್ತಾರೆ. ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ SIT. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇವೆ. ಪ್ರಜ್ವಲ್ನನ್ನು ಮತ್ತೆ ಕಸ್ಟಡಿಗೆ ಕೇಳ್ತಾರೆ SIT. ಇಂದು ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಈಗಾಗಲೇ SIT ವಶಕ್ಕೆ ನ್ಯಾಯಾಲಯ ಆದೇಶ ಹೊರಡಿಸಿತ್ತು 6ನೇ ತಾರೀಕುವರೆಗೂ ವಿಚಾರಣೆಗಾಗಿ. ಸೊ ಪ್ರಜ್ವಲ್ ರೇವಣ್ಣ ಮತ್ತೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರ SITಗೆ ಅವರನ್ನು ಮತ್ತೆ ವಶಕ್ಕೆ ಪಡೆದುಕೊಳ್ತಾರೆ. SIT ಮತ್ತೆ ಅವರನ್ನ ವಿಚಾರಣೆ ನಡೆಸಲು ಕೇಳುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಈಗ. ಇನ್ನು ಮತ್ತೊಂದು ಕಡೆ ಇನ್ನೂ ಯಾಕೆ ಅರೆಸ್ಟ್ ಆಗಿಲ್ಲ ಭವಾನಿ ರೇವಣ್ಣ ಅನ್ನುವಂಥ ಪ್ರಶ್ನೆ ಈಗ. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ನೋಟಿಸ್ ಜಾರಿಯಾಗಿತ್ತು. ಎರಡು ಬಾರಿ ನೋಟಿಸ್ಗೂ ಕೂಡ ಕ್ಯಾರೆ ಅನ್ನೋದಂತ ಭವಾನಿ ರೇವಣ್ಣ 2 ಬಾರಿ ಕೂಡ ಸಿಕ್ಕಿಲ್ಲ. ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವಾರ ಕಳೆದ್ರೂ ಇನ್ನೂ SITಯಿಂದ ಬಂಧನ ಆಗಿಲ್ಲ. ಏನು ಮಾಡ್ತಾ ಇದ್ದಾರೆ SIT ಹಾಗಾದರೆ? ಭವಾನಿ ರೇವಣ್ಣ ಅವರು ಸಿಕ್ತಿಲ್ವಾ ಅಥವಾ SIT ಅವರೇ ಅವ್ರನ್ನ ಹುಡುಕುವಂಥ ಕೆಲಸ ಮಾಡ್ತಿಲ್ವಾ ಹಾಗಾದರೆ? ಸೊ ಹಾಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಅವರು ಎಲ್ಲಿದ್ದಾರೆ ಅಂತ ಹೇಳಿ, ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ. ಇನ್ನೂ ಕೂಡ SIT ಯಾಕೆ ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡಲಿಲ್ಲ? 1ನೇ ತಾರೀಕು ನೋಟಿಸ್ ಕೊಡ್ತಾರೆ. ನೋಡ್ರಪ್ಪ, 10ರಿಂದ 5 ಗಂಟೆ ಒಳಗಡೆ ನಿಮ್ಮ ಮನೆಗೆ ಬರ್ತೀವಿ, ನಾವು ವಿಚಾರಣೆ ಮಾಡ್ತೀವಿ, ನೀವಿರಬೇಕು, ಓಕೆ ನಾವಿರ್ತೀವಿ ಅಂತ ಹೇಳಿದರು. ಆದರೆ ಎಲ್ಲಿ ಭವಾನಿ ರೇವಣ್ಣ ಇಲ್ಲ. ಕಿಡ್ನಾಪ್ ಕೇಸ್ನಲ್ಲಿ ಒಂದಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ 2 ಬಾರಿ ನೋಟಿಸ್. 15ನೇ ತಾರೀಕೊಂದು ಮೇ 2ರಂದು ಪ್ರಕರಣ ದಾಖಲಾಗುತ್ತೆ. 15ನೇ ತಾರೀಕೊಂದು ನೋಟಿಸನ್ನು ಕೊಡ್ತಾರೆ ಅವ್ರಿಗೆ. ಆ ನೋಟಿಸ್ಗೂ ಕೂಡ ಉತ್ತರ ಇಲ್ಲ. ನಿರೀಕ್ಷಣಾ ಜಾಮೀನನ್ನು ಕೇಳ್ತಾರೆ. ನಿರೀಕ್ಷಣಾ ಜಾಮೀನನ್ನು ರದ್ದುಗೊಳಿಸಿದಂಥ ನ್ಯಾಯಾಲಯ ಮತ್ತೊಂದು ನೋಟಿಸ್ ಕೊಡುತ್ತೆ, ವಿಚಾರಣೆಗೆ ಬರಬೇಕಾಗುತ್ತೆ ನೀವು ಅಂತ. ಅಂದರೆ 1ನೇ ತಾರೀಕು 10ರಿಂದ 5 ಗಂಟೆ ಒಳಗೆ ವಿಚಾರಣೆಯಲ್ಲಿ ಅವ್ರು ಇರಬೇಕು. ನಿಮ್ಮ ಮನೆಗೆ ಬರ್ತೀವಿ, ಎಲ್ಲಿ? ಹೊಳೆನರಸೀಪುರದಲ್ಲಿರುವಂಥ ಮನೆ, ಆ ಮನೆಗೆ ನಾವು ಹಾಜರಾಗ್ತೀವಿ, ಇರಬೇಕು ಅಂಥೇಳಿ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಈಗ ಕುತೂಹಲ ಮೂಡಿಸ್ತಾ ಇದೆ. ಇವತ್ತಿಗೆ ಮುಗಿದಿದೆ. ನಾಳೆ ಮತ್ತೆ SIT ಇವತ್ತೇನು ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ನಾಳೆಯಿಂದ SIT ವಶಕ್ಕೆ ಏನಾದ್ರು ಪಡೆದುಕೊಳ್ಬೋದಾ? ಕಾದ್ ನೋಡೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು. SIT ಅಧಿಕಾರಿಗಳು ಇದೀಗ ಒಂದಷ್ಟು ತನಿಖೆಗಳನ್ನು ಇದೀಗ ಕೈಗೊಂಡಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ IPS ಅಧಿಕಾರಿಗಳು ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ಹಾಸನದ ಮಾಜಿ SPಗಳಿಗೆ SIT ನೋಟಿಸ್ ಅನ್ನ ಜಾರಿ ಮಾಡಿದೆ. ಕಳೆದ 5 ವರ್ಷದಿಂದ ಕೆಲಸ ಮಾಡಿದ್ದವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. CRPC 160ರ ಅಡಿಯಲ್ಲಿ SIT ನೋಟಿಸ್ ಜಾರಿ ಮಾಡಿರುವಂಥದ್ದು. ಸದ್ಯ ಬೇರೆ ಕಡೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಆ ಅಧಿಕಾರಿಗಳು. ನೋಡಿ, ಈ ಒಂದು ಕೇಸ್ ಏನಿದೆ, ಈ ಕೇಸು ದಿನದಿಂದ ದಿನಕ್ಕೆ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. 5 ವರ್ಷದಲ್ಲಿ ಒಂದಷ್ಟು ಗೌರ್ಮೆಂಟ್ ಇಲಾಖೆಯ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಇಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿರುವಂಥದ್ದು. ಈ ಬೆನ್ನಲ್ಲೇ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ SIT ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ IPS ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮಾಜಿ SPಗಳಿಗೆ SIT ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ನನ್ನ ಕಲೀಗ್ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ಇದೀಗ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಇವತ್ತು ಅವರ ಕೊನೆಯ ದಿನ ಆಗಿರುವಂಥದ್ದು. SIT ಅಧಿಕಾರಿಗಳ ಕಸ್ಟಡಿಯ ಕೊನೆ ದಿನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದೀಗ ಈ ಹಿಂದೆ ಕೆಲಸ ಮಾಡಿದಂತಹ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಕುರಿತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಖಂಡಿತವಾಗ್ಲೂ ರಮ್ಯಾ, ಏನಂತಂದರೆ ಈಗಾಗಲೇ ಈ ಹಿಂದೆ ಒಂದು 5 ರಿಂದ 6 ವರ್ಷಗಳಲ್ಲಿ ಹಾಸನದಲ್ಲಿ ಏನು SP ಆಗಿದ್ದಂತಹ ಎಲ್ಲ IPS ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅಂದರೆ ಅಲ್ಲಿ ಯಾವುದೇ ರೀತಿಯಾಗಿ ವಿಚಾರಣೆಗೆ ಅಂತಲ್ಲ, ಆದರೆ ನಿಮಗೆ ಇಷ್ಟು ದಿನ ಈ ಮಾಹಿತಿಗಳು ಗೊತ್ತಾಗಿಲ್ವಾ ಈ ರೀತಿಯಾಗಿ ಆಗಿರೋದ್ರ ಬಗ್ಗೆ ಅಂಥೇಳಿ. ಯಾಕಂದರೆ ಏನೊಂದು ಸಂತ್ರಸ್ತೆಯರು ಕೂಡ ಬಂದು ಮಾತಾಡಿದ್ರು, ಅವರು ಕೂಡ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟೋಗಿದ್ದಾರೆ. ಅಲ್ಲೆಲ್ಲೂ ಅಂದರೆ ಅಲ್ಲೆಲ್ಲ ಕಡೆಯಲ್ಲೂ ಕೂಡ 3 ರಿಂದ 4 ವರ್ಷಗಳ ಹಿಂದೆ ಆದಂತಹ ಘಟನೆ ಇದು. ಈಗ ಉಲ್ಲೇಖ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಸಾಕಷ್ಟು ಕಡೆ ಇಲ್ಲಿ ನಾವು ಕೂಡ ಕೇಳಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪರ ಲಾಯರ್ ಏನು ಅರುಣ್ ಇದ್ದಾರೆ, ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಒಂದ್ಸಲ ಹೇಳ್ತಾರೆ, ಇದು 4 ವರ್ಷಗಳ ಹಿಂದೆ ಆಗಿರುವಂಥ ಏನು ಘಟನೆಗಳನ್ನು ಈಗಾಗಲೇ ತಿರ್ಚುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಆಗಿಂದ ಇಲ್ಲಿವರೆಗೂ ಕೆಲಸ ಮಾಡಿದಂತಹ 4 ರಿಂದ 5 ವರ್ಷಗಳ ಹಿಂದೆ ಇದ್ದಂತಹ ಎಲ್ಲ SP ಗಳಿಗೂ ಕೂಡ ಈಗಾಗಲೇ SIT ನೋಟಿಸನ್ನು ಕೊಟ್ಟಿರುವಂಥದ್ದು. ಅವರೆಲ್ಲರೂ ಕೂಡ ಬಂದು ಅವರ ಒಂದು ಏನು ಹೇಳಿಕೆಯನ್ನು ಕೊಟ್ಟೋಗ್ಬೇಕಾಗತ್ತಷ್ಟೇ. ಈಗಾಗಲೇ DCP ಆಗಿರುವಂಥ ಶ್ರೀನಿವಾಸ್ ಗೌಡ ಏನಿದ್ದಾರೆ, ಅವ್ರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಅವರು ಸದ್ಯ ಇಲ್ಲಿ ಕೂಡ CCBಯಲ್ಲಿ ಕೂಡ ಇರುವಂಥದ್ದು. ಹೀಗೆ ಅನೇಕರು ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಈಗಾಗಲೇ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇವರೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಸರ್ವಾಗಿದೆ. ಅವರೇನು ಬಂದು ಅವರು ಜಸ್ಟ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟೋಗಬೇಕು. ಆಗ ಯಾವ ರೀತಿಯಾದಂತಹ ವಾತಾವರಣ ಇತ್ತು, ನಿಮಗೆ ಈ ರೀತಿಯಾದಂಥ ಏನಾದ್ರು ಹಿಂಟ್ ಏನಾದ್ರು ಸಿಕ್ಕಿತ್ತಾ, ಈ ಬಗ್ಗೆ ಮಾಹಿತಿ ಕೇಳೋದಕ್ಕೂ ಸದ್ಯ ಏನು ಈ ನೋಟಿಸ್ ಸರ್ವ್ ಮಾಡಿದರೆ ಅವರೆಲ್ಲರೂ ಬಂದು ತಮ್ಮ ಸ್ಟೇಟ್ಮೆಂಟ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ರಮ್ಯಾ. ಓಕೆ ಅಜಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ SIT ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. IPS ಅಧಿಕಾರಿಗಳಿಗೂ ಕೂಡ ಒಂದ್ ಕಡೆ ಸಂಕಷ್ಟ ಎದುರಾಗಿರುವಂಥದ್ದು. ಅವರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರಂತೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ.